ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ರಿಪಬ್ಲಿಕನ್ ಮಾತನಾಡಿಸೋದಕ್ಕೆ ಮುಂದಾಯಿತು. ಮಾತನಾಡಿದ್ದಾರೆ, ನಮ್ಮ ತಂದೆ 5 ವರ್ಷ ಸಿಎಂ ಆಗಿ ಅಧಿಕಾರವನ್ನ ಪೂರೈಸುತ್ತಾರೆ ಅನ್ನುವಂತಹ ವಿಶ್ವಾಸ. ರಿಪಬ್ಲಿಕನ್ ಜೊತೆ ಸಿಎಂ ಪುತ್ರ ಯತೀಂದ್ರ ಅವರ ಎಕ್ಸ್ಕ್ಲೂಸಿವ್ ಮಾತು ಇದು. ಕಾಂಗ್ರೆಸ್ ಪಕ್ಷದವರು ಈ ಪ್ರಕರಣದಲ್ಲಿ ಒಗ್ಗಟ್ಟಾಗಿದ್ದಾರೆ. ಮೂಡಾ ಹಗರಣದಲ್ಲಿ ಜೆಡಿಎಸ್ ಬಿಜೆಪಿ ಅವರೇ ಹೆಚ್ಚಿದ್ದಾರೆ. ತನಿಖೆ ಮಾಡಿದ್ರೆ ಅವರೇ ಜೈಲಿಗೆ ಹೋಗ್ತಾರೆ. ಕಾನೂನು ಪರವಾಗಿ ನಾವು ಸೈಟ್ ಪಡೆದುಕೊಂಡಿದ್ದೇವೆ, ಸೈಟ್ ವಾಪಸ್ ಕೊಟ್ರೆ ನಾವು ತಪ್ಪು ಮಾಡಿದ್ದೇವೆ ಅಂದರ್ಥ. ಯಡಿಯೂರಪ್ಪ ಕೇಸ್ಗೂ ನಮ್ಮ ತಂದೆ ಕೇಸ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಮಾತು ನಿಮ್ಮ ಮುಂದೆ. ಮೂಡಾ ಹಗರಣದ ವಿಚಾರವಾಗಿ ಈಗಾಗಲೇ ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾರಣ ಆಗಿದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್. ಭಾಳ ಪ್ರಮುಖವಾಗಿ 14 ಸೈಟ್ಗಳ ವಿಚಾರ ಈ ಪ್ರತಿಭಟನೆಗೆ ಕಾರಣ ಆಗಿದೆ ಸರ್. ಸೊ ಏನೆಲ್ಲ ಚರ್ಚೆಗಳಾಗಿದೆ ಸರ್ ಫ್ಯಾಮಿಲಿಯಲ್ಲಿ ಅಂತ? ಫ್ಯಾಮಿಲಿನೂ ಚರ್ಚೆ ಆಗಿಲ್ಲ. ಫ್ಯಾಮಿಲಿಲಿ ನಮ್ಗೆ ಗೊತ್ತಿದೆ ನಾವು ಯಾವುದೂ ತಪ್ಪು ಮಾಡಿಲ್ಲ, ನಾವೆಲ್ಲ ಕಾನೂನು ಪ್ರಕಾರವಾಗಿ ಮಾಡಿದ್ದೀವಿ ಅಂತ ಹೇಳಿ. ಆದರೂ ಕೂಡ ಇವರು ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಮ್ಮನೆ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಮಾಡ್ತೇವೆ. ತಾಯಿ ಜೊತೆ ಮಾತಾಡಿದ್ರೆ ಇದ್ರ ಬಗ್ಗೆ ತಾಯಿಯವ್ರ ಜೊತೆ ಕೋರ್ಸ್ ಮಾತಾಡಿದ್ದೀನಿ. ಅವ್ರಿಗೂ ಕೂಡ ಪ್ರಾರಂಭದಲ್ಲಿ ಬೇಸರ ಆಗಿತ್ತು, ಸುಮ್ಮನೆ ಅವ್ರ ಹೆಸರನ್ನು ಮೀಡಿಯಾ ಮುಂದೆ ತಂದೆ ಎಳಿತಾ ಇದ್ದಾರೆ ಅಂತ ಹೇಳಿ. ಬಟ್ ಆದರೆ ಅವ್ರಿಗೂ ಗೊತ್ತು ಇದರೊಳಗೆ ಏನೂ ತಪ್ಪಿಲ್ಲ ಅಂತ. ಸೊ ಹಾಗಾಗಿ ಅವರು ಧೈರ್ಯವಾಗಿ 40 ವರ್ಷದ ರಾಜಕೀಯ ಸುದೀರ್ಘ ರಾಜಕಾರಣದಲ್ಲಿ ಸರ್ ಯಾವುದೇ ರೀತಿ ಒಂದು ಕಪ್ಪುಚುಕ್ಕೆ ಇರಲಿಲ್ಲ ಸಿದ್ದರಾಮಯ್ಯವ್ರಿಗೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಸರ್. 46 ವರ್ಷಗಳ ಕಾಲದಿಂದ ಅವರು ಸುದೀರ್ಘವಾದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಸುದೀರ್ಘ ರಾಜಕೀಯದಲ್ಲಿ ಬೇಕಾದ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಎಷ್ಟೊಂದು ಸಾರಿ ಮಂತ್ರಿಗಳಾಗಿದ್ದಾರೆ, ಉಪಮಂತ್ರಿಗಳು 2 ಬಾರಿ ಆಗಿದ್ದಾರೆ, ಎಷ್ಟೊಂದು ಬಾರಿ ಹಣಕಾಸು ಮಂತ್ರಿಗಳಾಗಿದ್ದಾರೆ, ಈಗ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ನಿಜವಾಗ್ಲೂ ಭ್ರಷ್ಟರಾಗಿದ್ದರೆ ಇಷ್ಟೊತ್ತು ಸಾವಿರಾರು ಕೋಟಿ ಮಾಡ್ಕೋಬೋದಾಗಿತ್ತು. ಇವತ್ತು ಯಾರು ಆರೋಪ ಮಾಡ್ತಿದ್ದಾರಲ್ಲ ಅಂಥ ನಾಯಕರ ಥರ ಅವರು ಕೂಡ ಸಾವಿರಾರು ಕೋಟಿ ಮಾಡ್ಕೋಬೋದಾಗಿತ್ತು. ಬಟ್ ಅವ್ರು ಯಾವತ್ತೂ ಕೂಡ ಅಂಥ ಕೆಲಸ ಮಾಡಿಲ್ಲ. ಇಷ್ಟು ವರ್ಷ ಯಾರೂ ಕೂಡ ಈ ರೀತಿ ರಾಜಕಾರಣ ಮಾಡ್ತಿರಲಿಲ್ಲ. ಏನು ಸುಮ್ಮನೆ ಆರೋಪ ಮಾಡಿ ತಪ್ಪು ಮಾಡಿಲ್ಲದೆ ಹೋದರೂ ಕೂಡ ಅವ್ರನ್ನ ಶಿಕ್ಷೆಗೊಳಿಸಬೇಕು ಅಂತೇಳಿ ಪ್ರಯತ್ನ ಪಡುವಂಥದ್ದು ಯಾರೂ ಮಾಡ್ತಿರಲಿಲ್ಲ. ಎಲ್ರಿಗೂ ಕೂಡ ಒಂದಷ್ಟಾದರೂ ಎಥಿಕ್ಸ್ ಇತ್ತು. ಬಟ್ ಈಗ BJP ಮತ್ತು ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಅವ್ರ ಜೊತೆ ಈಗ JDS ಅವ್ರ ಸೇರಿಕೊಂಡ ಮೇಲೆ ಎಲ್ಲ ರೀತಿ ನೀತಿ ನಿಯಮಗಳನ್ನು ಬಿಟ್ಟು ಇವತ್ತು ಅನೈತಿಕವಾದಂಥ ರಾಜಕಾರಣ ಮಾಡ್ತಿದ್ದಾರೆ, ಅಸಂವಿಧಾನಿಕವಾದಂಥ ರಾಜಕಾರಣ ಮಾಡ್ತಾರೆ. ಹಾಗಾಗಿ ಇವತ್ತು ಪಾಪ ಅಂಥ ಸುಳ್ಳು ಆರೋಪನ ಎದುರಿಸಬೇಕಾಗಿ ಬಂದರೆ ಬಟ್ ಇದನ್ನು ಕೂಡ ಅವರು ಹೊರಗೆ ಬಂದೇ ಬರ್ತಾರೆ. ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ನಿಮ್ಮ ತಂದೆಗೆ ಸಹ ಅಭಯ ನೀಡಿದೆ? ಈಗಾಗಲೇ ಹೈಕಮಾಂಡ್ ಅವ್ರು ಬಂದಿದ್ದರು. ಇಲ್ಲಿ ನಮ್ಮ ಸೆಕ್ರೆಟರಿ ಆದಂತಹ PICC ಸೆಕ್ರೆಟರಿ ಸುರ್ಜೇವಾಲ ಅವರು ಬಂದಿದ್ದರು. ಅವರು ಹೈಕಮಾಂಡ್ ಅವರ ಏನು ಸಂದೇಶನ ಈಗಾಗಲೇ ಎಲ್ಲ ಮೀಡಿಯಾದವ್ರ ಮುಂದೆ ಹೇಳಿದ್ದಾರೆ. ಹೈಕಮಾಂಡ್ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ಬೆನ್ನ ಹಿಂದೆ ನಿಂತಿದೆ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಇದು ಬರೀ ರಾಜಕೀಯ ಪ್ರೇರಿತವಾದಂಥ ಆರೋಪ ಅನ್ನೋದು ಅವ್ರಿಗೂ ಗೊತ್ತಿದೆ. ಮತ್ತು ಹೇಗೆ ಬೇರೆ ರಾಜ್ಯಗಳಲ್ಲಿ BJP ಸರ್ಕಾರಗಳನ್ನು ಕೆಡವೋದಕ್ಕೆ ರಾಜ್ಯಪಾಲರನ್ನು ಉಪಯೋಗಿಸ್ಕೊಳ್ತಿದ್ದಾರೆ, ಅದೇ ರೀತಿ ಇಲ್ಲೂ ಕೂಡ ಉಪಯೋಗಿಸ್ಕೊಳ್ತಾರೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಕೂಡ ತಂದೆಯವ್ರ ಹೋರಾಟಕ್ಕೆ ಜೊತೆಯಾಗಿರ್ತೀವಿ, ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಡಾಕ್ಟರ್, ಇವೆಲ್ಲ ನೋಡ್ತಾ ಇದ್ರೆ ನಿಮ್ಮ ತಂದೆಯವರ ಅಧಿಕಾರ ಮತ್ತಷ್ಟು ಗಟ್ಟಿಯಾಗುತ್ತೆ ಅಂತ ಅನ್ಸುತ್ತೆ ಅಂತ? 100%. ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ಪೂರ್ತಿ ಒಗ್ಗಟ್ಟಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿದೆ ಇವತ್ತು ಈ ರೀತಿ ಸಿದ್ದರಾಮಯ್ಯ ಅವ್ರ ಮೇಲೆ ಮಾಡ್ತಾರೆ, ಮುಂದೆ ಯಾರ ಮೇಲಾದರೂ ಇದೇ ರೀತಿ ಮಾಡ್ತಾರೆ. ಹಾಗಾಗಿ ಇವತ್ತು ಅವರು ಮಾಡುವಂತಹ ದಬ್ಬಾಳಿಕೆಗೆ ನಾವು ಮಾಡಿದರೆ ನಾವು ಯಾವಾಗಲೂ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಿಂತು ಸಿದ್ದರಾಮಯ್ಯ ಅವರು ನಿಂತು ಇದನ್ನು ಹೋರಾಟ ಮಾಡಬೇಕು ಅಂತ ಎಲ್ಲರೂ ನಿಶ್ಚಯ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ರೀತಿ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟು ಮೂಡೋದಕ್ಕೆ ಇವರೇ ಕಾರಣ ಆಗಿದ್ದಾರೆ. 5 ವರ್ಷ ಪೂರೈಸ್ತಾರೆ? ಖಂಡಿತ ನಮ್ಮ ಸರ್ಕಾರ ಖಂಡಿತ ಪೂರೈಸ್ತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇದಿಷ್ಟು ಸಿಎಂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರು, ರಿಪಬ್ಲಿಕ್ ಕನ್ನಡ, ಮೈಸೂರು. ಯತೀಂದ್ರ ಸಿದ್ದರಾಮಯ್ಯ ಅವರು ಡಾಕ್ಟ್ರು. ಆಮೇಲೆ ಮೊದಲು ಪಾಪ ರಾಕೇಶ್ ಇರೋ ತನಕ ಅವ್ರು ಬರ್ತಾನೆ ಇರಲಿಲ್ಲ. ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಅವ್ರ ಮನೆಗೆ ಹೋಗಿ, ಅಂದರೆ ಇಲ್ಲಿ ಗಾಂಧಿ ಭವನದ ಪಕ್ಕದಲ್ಲಿ ವಿರೋಧ ಪಕ್ಷದ ನಾಯಕರ ಮನೆ ಇತ್ತಲ್ಲ, ಅಲ್ಲಿಗೆ ಹೋಗಿದ್ವಿ. ಅವರು ಪಾಪ ಸೈಡಲ್ಲಿ ಮೆತ್ತಗೆ ಓಡೋಗ್ತಾ ಇದ್ರು, ಅದೇ ಇರಲಿಲ್ಲ. ಆಮೇಲೆ ರಾಕೇಶ್ ತೀರ್ಕೊಂಡ ನಂತರ ಅವ್ರನ್ನ ಕರ್ಕೊಂಡು ಆ್ಯಂಡ್ ಈಸ್ ಎ ರ್ಯಾಂಕ್ ಹೋಲ್ಡರ್, SLCಯಲ್ಲಿ ರ್ಯಾಂಕು ಯತೀಂದ್ರ ಸಿದ್ದರಾಮಯ್ಯ. ಓಕೆ. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಪರ ಪ್ರತಿಭಟನೆ ಮಾಡುವಾಗ ಕಾಂಗ್ರೆಸ್ MLC ಐವಾನ್ ಡಿಸೋಜಾ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟರು. ಅದೇನು ಈ ಸ್ಟೋರಿ ನೋಡಿ. ಐವಾನ್ ಡಿಸೋಜಾ ವಿವಾದಿತ ಮಾತು. ಕ್ಷಮೆ ಕೇಳೋವರೆಗೂ ಬಿಡಲ್ಲ ರಿಪಬ್ಲಿಕ್ ಕನ್ನಡ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಕೇಳಿದ್ರಲ್ಲ,
ಇದು ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜಾ ಮಾತನಾಡಿದ್ದು. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನು ವಿರೋಧಿಸಿ ನಿನ್ನೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದರು. ಈ ವೇಳೆ ಐವಾನ್ ಡಿಸೋಜಾ ತಮ್ಮ ಮಾತಿನ ಎಲ್ಲೆ ಮೀರಿ ಹೇಳಿದ ಮಾತಿದು. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ನಿಮ್ಮ ಹೇಳಿಕೆ ವಾಪಸ್ ಪಡೆಯಿರಿ ದೇಶಪಾಂಡೆ. ಇನ್ನು ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜಾ ವಿವಾದಿತ ಹೇಳಿಕೆಗೆ ಅದೇ ಪಕ್ಷದ ಹಿರಿಯ ನಾಯಕ ದೇಶಪಾಂಡೆ ಕಿಡಿಕಾರಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಬೇರೆ ದೇಶದ ಹೆಸರು ಹೇಳಿದ್ದು ತಪ್ಪು ಅಂದರು. ಅವರ ಹೇಳಿಕೆ ಬಗ್ಗೆ ಅವರೇ ಪೂರ್ವ ವಿಚಾರ ಮಾಡಬೇಕು. ಅವ್ರು ಭಾಳ ವಿದ್ವಾನ್ರದಾರೆ, ಒಳ್ಳೆಯವರು ಇದ್ದಾರೆ, ಒಳ್ಳೆ ಮಾತುಗಾರರು. ಹಾಗಾಗಿ ಅವ್ರು ಹೇಳಿದ್ದು ಸರಿ, ಅದು ತಪ್ಪು. ನನ್ನ ದೃಷ್ಟಿಯಿಂದ ಸರಿಯಲ್ಲ, ಅವ್ರ ದೃಷ್ಟಿಯಿಂದ ಸರಿ ಇಲ್ಲ ಅಂದರೆ ಆ ಮಾತಿನಲ್ಲಿ ಸುಧಾರಣೆ ಮಾಡಿ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅವರು ಕೊಡಬೇಕು. ಇನ್ನು ಕಾಂಗ್ರೆಸ್ ಎಂಎಲ್ಸಿ ವಿರುದ್ಧ ಮಂಗಳೂರಲ್ಲಿ ಬಿಜೆಪಿ ನಿಯೋಗ ದೂರು ನೀಡಿದೆ. ಐವಾನ್ ಡಿಸೋಜಾ ಮೇಲೆ ಎಫ್ಐಆರ್ ದಾಖಲಿಸಲು ಒತ್ತಾಯವನ್ನು ಮಾಡಿದ್ದಾರೆ. ಒಟ್ಟಾರೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಎಂಬ ಮಾತು ಜನಜನಿತ. ಹೀಗಿರುವಾಗ ಜನಪ್ರತಿನಿಧಿಯಾದವರು ಈ ರೀತಿ ಹೇಳಿಕೆ ನೀಡುವುದು ಎಷ್ಟು ಸರಿ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾದಯಾತ್ರೆ ಅಂತ ಹೇಳಿದಾಗ ಒಂದು ನಮಗೆ ಭಾರತ ದೇಶದಲ್ಲಿ ನಮ್ಮ ಕಾಲಾವಧಿಯಲ್ಲಿ ನೆನಪಾಗೋದು ಒಂದು ರಥಯಾತ್ರೆ ಅಡ್ವಾಣಿಯವರು ಮಾಡಿದ್ದು. ಆಮೇಲೆ ಕರ್ನಾಟಕದಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ, ಅದು 15 ದಿನಗಳ ಪಾದಯಾತ್ರೆ, 320 ಕಿಲೋಮೀಟರ್ ಪಾದಯಾತ್ರೆ, ಗಣಿ ಹಗರಣದ ವಿರುದ್ಧ ಮಾಡಿದಂಥ ಹೋರಾಟ. ಅದಾದ ನಂತರ ಸಿದ್ದರಾಮಯ್ಯ ಭಾಳ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ರು. ಆಮೇಲೆ ರಾಮುಲು ಕೂಡ ಒಂದು ಪಾದಯಾತ್ರೆ ಮಾಡಿದರು. ಬಟ್ ಅದು ಕಾರಣ ಇರಲಿಲ್ಲ, ಅವರು ಹೊಸ ಪಾರ್ಟಿ ಮಾಡಿದಾಗ ಒಂದು ಪಾದಯಾತ್ರೆಯನ್ನು ಮಾಡಿದರು. ಇದಾದ ನಂತರ ಮೊನ್ನೆ ಅಂದರೆ ಬೆಂಗಳೂರಿನಿಂದ ಮೈಸೂರಿಗೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ BJP ಹಾಗೂ JDS ಪಾದಯಾತ್ರೆಯನ್ನು ಮಾಡಿತ್ತು. ಆ ಪಾದಯಾತ್ರೆ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಆದರೂ ಕೂಡ ಆ ಪಾದಯಾತ್ರೆ ಆದ ನಂತರ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಪ್ರಾಸಿಕ್ಯೂಷನ್ ವಿಚಾರ ಮುಳುವಾಯಿತು. ಇದೀಗ ಬಸವನ ಬಾಗೇವಾಡಿಯಿಂದ ಬಳ್ಳಾರಿಗೆ ಪಾದಯಾತ್ರೆ, ಒಂದು ರೀತಿಯಲ್ಲಿ BJP ರೆಬೆಲ್ಸ್ಗಳು ಬಸನಗೌಡ ಪಾಟೀಲ್ ಯತ್ನಾಳು, ರಮೇಶ್ ಜಾರಕಿಹೊಳಿ ಇವರೆಲ್ಲ ಸೇರಿಕೊಂಡು ಮಾಡ್ತಾ ಇರುವಂಥದ್ದು. ಈ ಪಾದಯಾತ್ರೆ ನಂತರ ಏನಾದರೂ ಆಗುತ್ತಾ? ಯಾಕಂದರೆ ಆಲ್ರೆಡಿ ದದ್ದಲಿರ್ಬೋದು ಅಥವಾ ನಾಗೇಂದ್ರ ಇರ್ಬೋದು, ಅವರ ಹೆಸರುಗಳು ಚಾರ್ಜ್ ಶೀಟಲ್ಲಿ ಕೂಡ ಇಲ್ಲ. ಪಾದಯಾತ್ರೆ ಶುರು ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆ ಎಲ್ಲರೂ ಭಾಗವಹಿಸ್ತಾರೆ BJP ಅವರು, ಎಲ್ಲದರ ಬಗ್ಗೆ ಕೂಡ ಒಂದು ಕುತೂಹಲ ಇದೆ. ಯಾವ ಕಾರಣಕ್ಕಾಗಿ ಬನ್ನಿ ಈ ರಿಪೋರ್ಟ್ ನೋಡೋಣ. ಸಕ್ಸಸ್ ಆಯ್ತಾ ದೋಸ್ತಿ ಮೈಸೂರು ಪಾದಯಾತ್ರೆ? ಪ್ರತಿ ಪಾದಯಾತ್ರೆಗೂ ರಾಜಕಾರಣ ಬಿರುಗಾಳಿ ಸೃಷ್ಟಿ. ಭಾರತದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ನಡೆದ ಯಾವುದೇ ಪಾದಯಾತ್ರೆಯದ್ದು